ಮಾಡ್ರಿ ಗಣಿತ ಅಂದ್ರೆ ನಾನು ತಿಳಿಸ್ತಾನು ನೋಡು. ಇಲ್ಲಿ 300 ರೂಪಾಯಿಯ ಗಡಿಯಾರವನ್ನು ಶೇಕಡ 10 ಹಾನಿಯಲ್ಲಿ ಎಷ್ಟಕ್ಕೆ ಮಾರಬೇಕು? 10 ಹಾನಿ. 100 ರೂಪಾಯಿ ಕೊಂಡ ಬೆಲೆ ಇತ್ತಂದ್ರೆ 10 ರೂಪಾಯಿ ಹಾನಿ ಆಗ್ತದೆ. 300 ರೂಪಾಯಿ ಕೊಂಡ ಬೆಲೆಗೆ ಎಷ್ಟು ಹಾನಿ ಆಗ್ತದೆ ತೆಗೆದು ಮಾಡ್ಲಿಕ್ಕೆ ಬರ್ತದೆ. ಇದನ್ನು OMR ಪದ್ಧತಿ ಒಳಗೆ ಹೆಂಗೆ ಹೇಳ್ತಾನಂದ್ರೆ, ಇಲ್ಲೇ ಕಡಿಮೆ ಅದ ಅಂದ್ರೆ ಏನು ಮಾಡಬೇಕು? 100 10 ಕಳೀರಿ 90 ಆಯ್ತು. 90ಕ್ಕೆ ಇದು ಒಂದು ಅಂಕಿ ನೀವು ಗುಣಾಕಾರ ಮಾಡಿರಿ, 270 ಆಗ್ತದೆ. 90ಕ್ಕೆ 3ಕ್ಕೆ ಗುಣಾಕಾರ ಮಾಡಿದರೆ 270 ಆಗ್ತದೆ. ಉತ್ತರ ಬಿ. ಇದು OMRದಾಗ ಹೆಂಗೆ ಹೇಳ್ಬೇಕು ಅನ್ನೋದು ಟೆಲಿಗ್ರಾಮ್ ಕ್ಲಾಸ್ನೊಳಗೆ ಮಾದರಿಗಳನ್ನು ಹಾಕಿನು, ಅಲ್ಲಿ ನೋಡ್ರಿ ತಿಳಿತದ. ಇಲ್ಲಿ ಏನು ಮಾಡಿ ನಾನು ಇಲ್ಲೇ ಕೊಂಡೆ ಬೆಲೆ ನೀವು ತಿಳ್ಕೊಬೇಕು. ಮೊದಲ ಕೊಂಡೆ ಬೆಲೆ ಬರೋಬ್ಬರಿ 300 ರೂಪಾಯಿ. ಹಾನಿ ಬರೋಬ್ಬರಿ ಶೇಕಡ 10. ಆಮೇಲೆ ಇವು ಸಣ್ಣ ಇದ್ದಾಗ ಏನು ಮಾಡ್ಬೇಕು ಗುರ್ತದ? ಶೇಕಡ ಮಾರಾಟದ ಬೆಲೆ ತೆಗೀರಿ. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ 100 ಮೈನಸ್ 10 ಬರೋಬ್ಬರಿ ಎಷ್ಟಾಯ್ತು? 90 ಆಯ್ತು. 90 ರೂಪಾಯಿ ಮಾರಾಟದ ಬೆಲೆ ಆಯ್ತು. ನೋಡಿ, 100 ಕೊಂಡ ಬೆಲೆ ಇದ್ದಾಗ ಇದೊಂದು ರೀತಿ. 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ 90 ರೂಪಾಯಿ ಮಾರಾಟದ ಬೆಲೆ. 90 ರೂಪಾಯಿ ಮಾರಾಟದ ಬೆಲೆ. ಈ ಪದ್ಧತಿನೂ ಮಾಡ್ಬೋದು. 300 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಎಷ್ಟಿರ್ತದ? 300 ಗುಂಡ್ಲೆ 90 ಸರ್ವಸ್ ಬಾಗಿಲೆ 100. ಇವೆರಡು 0 ಅದು, ಇವೆರಡು 0. 9 270. ಮಾರಾಟದ ಬೆಲೆ ಬರೋಬರಿ ಡೈರೆಕ್ಟ್ ಮಾರಾಟದ ಬೆಲೆ ತೆಗೆಯೋದು ಅಂತಾರೆ ಅದಕ್ಕೆ. ಮಾರಾಟದ ಬೆಲೆ ಬರೋಬರಿ 270 ರೂಪಾಯಿ. ನೋಡಿ, ಇಲ್ಲೇ ಏನು ಮಾಡಬೇಕು ಅನ್ನೋದು ತೋರಿಸ್ತಾನೆ. ಇಲ್ಲೇ ಮಾರಾಟ ಬೆಲೆ 100 10 ಕಳೆದ್ರೆ 90 ಬಂತ. ಆ ಕೊಂಡ ಬೆಲೆ 3 0 ತೆಗೆದ ಕಿಸಿಂದ 90ಕ್ಕೆ 30ಕ್ಕೆ ಗುಣಾಕಾರ ಮಾಡಿಬಿಡ್ರಿ, ಬಂದ್ಬಿಡ್ತದೆ. ನೀವು ಇಷ್ಟೇ ಸ್ಟೆಪ್ನಾಗೆ ಆನ್ಸರ್ ತೆಗಿಬೋದು. ಕೊಂಡ ಬೆಲೆ ಎಷ್ಟದ? 300 ಅದ. ಶೇಕಡ 10 ಹಾನಿ ಅದ. ಶೇಕಡ ಮಾರಾಟದ ಬೆಲೆ ಎಷ್ಟಾಯ್ತು? 90 ಆಯ್ತು. ಈ 90ಕ್ಕೆ 300ಕ್ಕೆ ಈ 2 0 ತೆಗೆದು ನೀವು 3ಕ್ಕೆ 90ಕ್ಕೆ ಗುಣಾಕಾರ ಮಾಡಿದ್ರೆ 270 ರೂಪಾಯಿ ಮಾರಾಟದ ಬೆಲೆ ಬಂತು. ಉತ್ತರ ಸಂಖ್ಯೆ ಬಿ. ನೋಡಿ, ನಿಮಗೆ ಯಾಕೆ ಹೇಳ್ತಾನಂದ್ರೆ ಇದಕ್ಕಿಂತಲೂ ಈಸಿ ಟ್ರಿಕ್ಸ್ಗಳು ಮತ್ತು ನಿಮಗೆ OMRದಾಗ ಹೆಂಗೆ ನೇರವಾಗಿ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಹಾಕಿನು ಟೆಲಿಗ್ರಾಮ್ ಕ್ಲಾಸ್ನಾಗ ನೋಡಿ. ಚೆಂದಾಗಿ ನೋಡ್ಕೊರಿ, ತಿಳ್ಕೊರಿ, ಮತ್ತು ಲೆಕ್ಕ ಹೆಂಗೆ ಮಾಡ್ಬೇಕು ಮುಂದಿನ ಮಾದರಿ ಹಾಕ್ತಾನು ಬಿಡಿಸ್ರಿ.